ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬೆಳಗ್ಗೆ ರೆಡಿಯಾಗಿ ಬಸ್ ಸ್ಟಾಪ್ ಕಡೆ ಹೋಗ್ತಿದ್ದೀನಿ. ಟೈಮ್ ಬೇರೆ ಆಗೋಗಿತ್ತು, ಅದಕ್ಕೆ ಅಪ್ಪನ ಹತ್ರ ಡ್ರಾಪ್ ಹಾಕ್ಸ್ಕೊತಿದ್ದೆ. ಬಸ್ ಸ್ಟಾಪಿಗೆ ಹೋಗಿದ ತಕ್ಷಣ ಬಸ್ ಸಿಕ್ತು, ಸೀಟು ಸಿಕ್ತು, ಕುತ್ಕೊಂಡು ಹೋಗ್ತಾ ಇದ್ದೀನಿ. ಸಾಂಗ್ ಹಾಕ್ಕೊಂಡು ಜರ್ನಿ ಮಾಡ್ತಿದ್ರೆ ಸೂಪರಾಗಿತ್ತು. ಮೆಜೆಸ್ಟಿಕ್ಗೆ ಬಂದೆ. ನಾನು ಯಾಕೆ ಬೆಳಗ್ಗೆ ರೆಡಿಯಾಗಿ ಮೆಜೆಸ್ಟಿಕ್ಕಿಗೆ ಬಂದೆ ಅಂತ ಕೇಳ್ತೀರಾ? ಕರಾಟೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಇತ್ತು, ಅದರಿಂದ ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು. ಅದಕ್ಕೆ ಮೆಜೆಸ್ಟಿಕ್ಕಿಗೆ ಬಂದಿದ್ದೆ ಬಸ್ ಹತ್ತೋಣ ಅಂತ. ಊಟ ಮಾಡ್ಕೊಂಡು ಬಸ್ ಹತ್ತೋಣ ಅಂತ ಇಲ್ಲೇ ಕದಂಬ ಹೋಟ್ಲಿಗೆ ಬಂದಿದ್ದೆ. ಅಲ್ಲಿಂದ ಏನೋ ಒಬ್ಬಳೇ ಬಂದಿದ್ದೆ. ಇಲ್ಲಿಂದ ನಮ್ಮ ಮ್ಯಾನೇಜರ್ ಆ್ಯಂಡ್ ಪಾರ್ಟಿಸಿಪೇಟ್ ಮಾಡೋ ಒಂದು ಹುಡುಗಿ ಬರ್ತಾಳೆ. ನಾನು ಊಟ ಮುಗಿಸ್ಕೊಂಡು ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಹಾಗೆ ಚಿಕ್ಕಮಂಗ್ಳೂರಿಗೆ ಬಸ್ಸು ಸಿಕ್ತು, ಅವರು ಸಿಕ್ಕಿದ್ರು. ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಕಂಡಕ್ಟ್ರು ಯಾರ್ಯಾರು ಓದ್ತಿರೋ ನ್ಯೂಸ್ ಪೇಪರ್ ಅಂತ ಕೇಳ್ತಾಯಿದ್ರು. ಹಾಗೆ ನಾನು ಈಸ್ಕೊಂಡು ಊಟಕ್ಕೆ ಅಂತ ಬಸ್ ನಿಲ್ಲಿಸಿದ್ರು. ನಾನು ಹಾಗೆ ಈಚೆ ಬಂದು ಒಂದೆರಡು ವಾಕ್ ಮಾಡ್ತಾ ಇದ್ದೆ. 6 hour ಜರ್ನಿ ಬೇರೆ, ಏನಾದರೂ ತಿನ್ನಬೇಕು ಅನಿಸುತ್ತೆ ಬಸ್ಸಲ್ಲಿ. ಅದಕ್ಕೆ ಏನಾದರೂ ಈಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಪಾಪ್ಕಾರ್ನ್ ಮತ್ತು ಬಾದಾಮ್ ಮಿಲ್ಕ್ ಈಸ್ಕೊಂಡೆ. ನಾನು ಅದೆಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ಬಸ್ ಮೂವ್ ಆಯಿತು. ಬಸ್ ಹತ್ಕೊಂಡೆ. ಬಸ್ಸಲ್ಲಂತೂ ಫುಲ್ ಬೋರಿಂಗ್ ಆಗಿತ್ತು, ಯಾಕಂದರೆ 6 hours ಒಂದೇ ಕಡೆ ಕೂತ್ಕೊಂಡು. ಅರ್ಥ ಆಯ್ತು ಅನ್ಸುತ್ತೆ. ಚಿಕ್ಕಮಂಗ್ಳೂರು ಬಂದೇ ಬಿಡ್ತು. ನಾವು ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವಿವಾಗ MES ಕಾಲೇಜ್ ಹತ್ರ ಹೋಗಬೇಕಿತ್ತು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಸಿಕ್ತು ನೋಡಿ MES ಕಾಲೇಜ್. ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ರು ಒಳಗಡೆ. ನಾವಿಲ್ಲಿ ಎಂಟ್ರಿ ಕೊಡೋ ಅಷ್ಟೊತ್ತಿಗೆ 3:30 ಹಂಗಾಗಿತ್ತು. ಆಯ್ತು, ಆಮೇಲೆ ಎಲ್ಲರೂ ಅಲ್ಲಿ ವೆಯ್ಟ್ ಚೆಕ್ ಮಾಡಿಸಿ ID ಕಾರ್ಡ್ ಈಸ್ಕೊತಾ ಇದ್ದಾರೆ. ನಾವು ಕೂಡ ವೆಯ್ಟ್ ಚೆಕ್ ಮಾಡಿಸ್ಕೊಂಡು ID ಕಾರ್ಡ್ ಈಸ್ಕೊಂಡು ಹಾಗೆ ಒಂದು ಸೆಲ್ಫಿ ತೊಗೊಂಡ್ವಿ. ಇಷ್ಟರಲ್ಲೇ 4:15 ಆಗಿಬಿಟ್ಟಿತ್ತು. ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ನಾವು ಹೋಗಿದ್ದೆ ಸೆಂಟ್ ಜೋಸೆಫ್ ಕನ್ವೆಂಟ್ ಸ್ಕೂಲ್ಗೆ. ಯಾಕೆ ಅಂದರೆ ಮ್ಯಾಚ್ ಇರೋದು ಇವತ್ತಲ್ಲ ನಾಳೆ ಅಂತೆ. ಸೊ ಅದಕ್ಕೆ ನಮಗೆ ಸ್ಟೇಗೆ ಅಂತ ಈ ಸ್ಕೂಲ್ ಕೊಟ್ಟಿದ್ದಾರೆ. ನನಗಂತೂ ಎಂಟರ್ ಆಗ್ತಿದ್ದಂಗೆ ಅನಿಸಿದ್ದಿಷ್ಟೇ, ಏನು ಗುರು ಇಷ್ಟು ದೊಡ್ಡದಾಗಿದೆ ಸ್ಕೂಲು. ನಮ್ದು ಯಾವ ರೂಮ್ ಅಂತ ಕೇಳೋ ಅಷ್ಟರಲ್ಲಿ ಅವರೇ ಕೊಟ್ಟರು. ಫಸ್ಟ್ ರೂಮ್ ನಮ್ಮದೇ. ನಾವು ಹಾಗೆ ರೆಸ್ಟ್ ಮಾಡಿ ರೆಡಿಯಾಗಿ ಮತ್ತೆ ಹೋಗ್ತಾ ಇದ್ದೀವಿ MES ಕಾಲೇಜ್ ಕಡೆಗೇನೆ. ಈ ಸ್ಕೂಲ್ ಕ್ಯಾಂಪಸ್ ಅಂತೂ ತುಂಬ ದೊಡ್ಡದಾಗಿತ್ತು. ಹಾಗೆ ಅಲ್ಲಿ ಆ್ಯನಿವಲ್ ಡೇ ನಡೀತಿತ್ತು. ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋದ್ವಿ. ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಮ್ಯಾನೇಜರ್ ಬಂದಿದ್ರು. ಅಲ್ಲೇ ಹೋಗ್ತಿದ್ದಾರೆ ನೋಡಿ. MES ಕಾಲೇಜ್ ಬಂದೇ ಬಿಡ್ತು. ನಾವು ಯಾಕೆ ಮತ್ತೆ ಈ ಕಾಲೇಜ್ಗೆ ಬಂದ್ವಿ ಅಂತ ನೋಡ್ತಿದ್ದೀರಾ? ನಾವೆಲ್ಲ ಊಟ ಮಾಡೋಕ್ಕೆ ಬಂದ್ವಿ. ಮ್ಯಾನೇಜರ್ಸ್ಗೆಲ್ಲ ಮೀಟಿಂಗ್ ಇತ್ತು, ಅವ್ರ ಮೀಟಿಂಗ್ ಹೋದ್ರು. ನಾವು ಅಷ್ಟರಲ್ಲಿ ಊಟ ಮುಗಿಸಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ಡೇ ವಿಡಿಯೋನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ಎಲ್ರಿಗೂ ಬಾಯ್.